ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಾನೇನ್ ತಂದಿದ್ದೀನಿ ನೋಡು. ಏನು? ವಿಷ ವಿಷ ವಿಷ. ಅಮ್ಮ, ನಿನ್ನಂತ ಶಿಷ್ಯನ ಪಡೆದ ನಾನು ಧನ್ಯ ಮಣಿಕಂಠ. ಈಗ ಮುಂದೆ ಏನ್ ಮಾಡ್ಬೇಕು ಹೇಳಿ ಗುರುಗಳೇ? ಮಣಿಕಂಠ, ನಾನು ನನ್ನ ಕತ್ತನ್ನ ಕತ್ತರಿಸ್ಕೊಂಡು ತಪಸ್ಸಿಗೆ ಕೂರ್ತೀನಿ. ಇನ್ನೇನು ಭಯಪಡಬೇಕಾಗಿಲ್ಲ. ವಿಷಯ ಎಲ್ಲ ಹೇಳಿದೆ, ನಾನು ಸ್ವಲ್ಪ ಹೊತ್ತು ಪ್ರಜ್ಞೆ ಬರುತ್ತೆ. ಶಾಂತಮ್ಮ, ತುಂಬಾ ಉಪಕಾರ ಆಯ್ತು. ನಿಮ್ಮಿಂದ ನಮ್ಮಮ್ಮನ ಜೀವ ಉಳಿತು. ಶೇಖರಿ, ನನ್ನ ಯಾವ ತಪ್ಪಿಗೆ ಈ ಶಿಕ್ಷೆ ಅಮ್ಮ? ಮಗನೇ ತಾಯಿ ಹತ್ರ ಮುಚ್ಚಿಡ್ತಾನೆ ಅಂದಮೇಲೆ ಈ ಜೀವ ಬದುಕಿದ್ದು ಏನೋ ಪ್ರಯೋಜನ ಇಲ್ಲ ಕಣೋ. ನಾನೇ ಒದ್ದಾಡಿ ಒದ್ದಾಡಿ ಸತ್ತು ಹೋಗ್ತೀನಿ. ಈಗಾಗಲೇ ಒಂದು ಜೀವ ಕಳ್ಕೊಳ್ಳೋ ಭಯದಲ್ಲಿ ಪ್ರತಿ ಕ್ಷಣ ಸತ್ತು ಸತ್ತು ಬದುಕ್ತಾ ಇದ್ದೀನಿ. ಈಗ ನೀನು ಬಿಟ್ಟು ಹೋದ್ರೆ ಒಂಟಿ ಆಗ್ಬಿಡ್ತೀನಮ್ಮ. ಬಿಟ್ಟು ಹೋಗೋ, ಮಾತಾಡಬೇಡ. ಈಗಾಗ್ಲೇ ಯಾರನ್ನು ಕಳ್ಕೊಳ್ಳೋ ಭಯ ನಿನಗೆ? ಜಾಜಿನ ಜಾಜಿ ಅಲ್ಪಾಯುಷಿ. ಯಾವ ಕ್ಷಣ ಬೇಕಾದ್ರೂ ಪ್ರಾಣ ಹೋಗ್ಬೋದು. ಅಮ್ಮ, 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 ನೋಡಿ, ಈ ಕಾರಣಕ್ಕೆ ನಾನೇನು ಹೇಳ್ತಿರ್ಲಿಲ್ಲ. ಮುಚ್ಚಿಡ್ತೀಯ ಅಂತ ಆರೋಪ ಮಾಡ್ತಿದ್ದೆ. ಅಯ್ಯೋ ದೇವ್ರೇ, ಯಾಕಪ್ಪ ಯಾಕಪ್ಪ ನನ್ನ ಮಗನ ಬದುಕಿನಲ್ಲೇ ಈ ರೀತಿ ಆಗ್ತಿದೆ? ಅಮ್ಮ ತಾಯಿ, ಯಾಕಮ್ಮ ನನ್ನ ಮಗನಿಗೆ ಈ ರೀತಿ ಸಂಕಟ ಕೊಡ್ತಿದೀಯಾ? ಇವನು ಸಂಕಟ ನೋಡೋದಕ್ಕಿಂತ ನನ್ನ ಜೀವನಾದ್ರೂ ತಗೋಬಾರ್ದ ತಾಯಿ? ಅಮ್ಮ, ಈಗಾಗಲೇ ಒಂದು ಸಾವಿನ ನೆರಳಲ್ಲಿದ್ದೀವಿ. ಇನ್ನೊಂದು ಯಾಕಮ್ಮ ಬಯಸ್ತೀಯ? ನಾನ್ ತಡಿಲಾರೆ. ಇಲ್ಲ ಕಣಪ್ಪ, ಇಲ್ಲ. ಎಷ್ಟು ನೋವು ತಿನ್ಕೊಂಡಿದೀಯಾ ಅಂತ ನನ್ನ ಮಗನಿಗೆ ಮತ್ತೆ ಮತ್ತೆ ನೋವು ಕೊಟ್ಬಿಟ್ಟೆ ಕಣೋ. ನನ್ನನ್ನು ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಮಾತಾಡ್ಬೇಡಮ್ಮ, ಹೀಗೆ ಮಾತಾಡ್ಬೇಡ. ಮೊದಲೇ ಸಂಕಟದಲ್ಲಿದ್ದೀನಿ, ಸಾಯಿಸೇ ಬಿಡ್ತೀಯ ನೀನು ಹೀಗೆ ಮಾತಾಡಿ. ಸಮಾಧಾನ ಆಯ್ತಾ? ಈಗ ಸಮಾಧಾನ ಆಯ್ತಾ? ತೃಪ್ತಿ ಆಯ್ತಾ? ಆಹಾ, ರಾಜಗಾಂಭೀರ್ಯದಿಂದ ವಿರಾಜಮಾನವಾಗಿ ಕುಳಿತಿದ್ದೀರಾ ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರೇ. ಹೀಗೆ ಕೂತಿರಿ, ಮೂಕರಾಗಿ, ಕಿವುಡರಾಗಿ, ಕುರುಡರಾಗಿ ಹೀಗೆ ಕೂತಿರಿ.
ಯಾವನೋ ನಾಲಾಯಕ್ ಚಪ್ಪಲಿ ಕಾಯೋನು ಬಂದು ನನ್ನ ಮೈ ಮುಟ್ಟಿದಾಗಲೂ ಹೀಗೆ ಕೂತಿದ್ರಿ ಕಲ್ಲಾಗಿ. ಕಲ್ಲು ನೀವು, ಕಲ್ಲು. ಕೇವಲ ಒಬ್ಬ ಚಪ್ಪಲಿ ಕಾಯೋ ಜವಾನ ನಿಮ್ಮ ಆರಾಧಕನಾದ ಈ ಚಕ್ರಾಪುರಿ ಅಧಿಪತ್ಯ ಆದ ನನ್ನ ಮೇಲೆ ದರ್ಪ ತೋರಿ ನನ್ನ ಜನಿವಾರಕ್ಕೆ ಕೈ ಹಾಕದ ಅಂದ್ರೇನು? ನನಗೆ ಊರವರಿಂದ ಚೀಮಾರಿ ಹಾಕಿಸ್ತೀನಿ, ಬಹಿಷ್ಕಾರ ಹಾಕಿಸ್ತೀನಿ ಅಂತ ಸವಾಲೆಸ್ತು ಹೋಗೋದು ಅಂದ್ರೇನು? ತಾಯಿ, ನನ್ನ ತಾಳ್ಮೆಯ ಪರಿಧಿಯನ್ನು ಮೀರಿ ಹೋಗ್ಬಿಟ್ಟಿದ್ದಾನೆ ಆ ಬಂಗಾರಿ. ಇನ್ನು ನಾನು ಸುಮ್ಮನೆ ಕೂರೋದ್ರಲ್ಲಿ ಅರ್ಥನೇ ಇಲ್ಲ. ಎಷ್ಟು ದಿವಸ ವಾಮಾಚಾರಿ ಕಡಕಿ ಜೊತೆ ಇದ್ದು ಕೂಡ ನನ್ನ ಕೈಗೆ ರಕ್ತದ ಕಮಟು ಅಡರದೆ ಇರೋ ಹಾಗೆ ನೋಡ್ಕೊಂಡಿದ್ದೀನಿ. ಅಷ್ಟೊಂದು ಪವಿತ್ರತೆಯನ್ನು ಕಾಪಾಡ್ಕೊಂಡ್ ಬಂದಿದ್ದೀನಿ. ಆದ್ರೆ ಇವತ್ತು ಆ ಬಂಗಾರಿ ನನ್ನ ಮೈಯನ್ನೆಲ್ಲ ಮುಟ್ಟಿ ಮೈಲ್ಗೆ ಮಾಡಿದ್ದಾನೆ, ನನ್ನ ಅಂತರಂಗವನ್ನ ಕಲಕಿದ್ದಾನೆ. ಇನ್ನೂ ಈ ವಿರೂಪಾಕ್ಷ ಶಾಸ್ತ್ರಿ ಸುಮ್ಮನೆ ಇದ್ರೆ ನಾಲಾಯಕ್ಕಾಗಿ ಹೋಗ್ಬಿಡ್ತಾನೆ. ಈ ಕೈಗೆ ರಕ್ತ ಅಂಟಿದ್ರೂ ಪರವಾಗಿಲ್ಲ, ಇವತ್ತು ಬಂಗಾರಿಗೆ ಒಂದು ಗತಿ ಕಾಡ್ಸೇ ಬರೋದು. ಗುರುಗಳೇ, ನೀವು ಹೇಳೋದನ್ನೆಲ್ಲ ಸಿದ್ಧ ಮಾಡಿದ್ದೀನಿ. ನೀವು ನಿಶ್ಚಿಂತೆಯಿಂದ ತಪಸ್ಸು ಕೂತ್ಕೋಬಹುದು. ಮೆಚ್ಚಿದೆ ಮಣಿಕಂಠ ನಿನ್ನ ಗುರುಭಕ್ತಿಗೆ. ನಾನು ಹೇಳಿದ್ದನ್ನ ಚಾಚು ತಪ್ಪದೆ ಮಾಡಿದ್ಯಾ. ನನ್ನಲ್ಲಿ ಶಕ್ತಿ ಸಂಚಯ ಆಗಲಿ, ನಿನಗೆ ವಿಶೇಷ ವಿದ್ಯೆಗಳನ್ನ ಧಾರೆ ಎರಿತೀನಿ. ನಿಮ್ಮ ಜೊತೆ ಇರೋದೇ ನನ್ನ ಪುಣ್ಯ ಗುರುಗಳೇ. ನೀವೇನು ಧಾರೆ ಎರಿದೇ ಇದ್ರು ನಾನು ಯಾವಾಗಲೂ ಹೀಗೆ ನಿಮ್ಮ ಜೊತೆ ಇರ್ತೀನಿ. ನೀನೊಬ್ನೇ ಮಣಿಕಂಠ, ನನ್ನ ಕಷ್ಟ ಸುಖ ಎರಡರಲ್ಲೂ ಜೊತೆಯಾಗಿರೋನು. ಆದರೆ ನಾನು ಹೇಳಿದ ನೆನಪಿದೆ ತಾನೆ, ನನ್ನ ತಪಸ್ಸಿನ ಅವಧಿಯಲ್ಲಿ ನನ್ನ ಮುಂದೆ ನೀನು ಹಚ್ಚೋ ದೀಪ ಯಾವುದೇ ಕಾರಣಕ್ಕೂ ನಂದಬಾರ್ದು. ಮುಖ್ಯವಾಗಿ ನಾನು ಯಾರ ಕಣ್ಣಿಗೂ ಬೀಳಬಾರ್ದು. ಆ ಜವಾಬ್ದಾರಿ ನಿಂದು. ನಾನು ತಪಸ್ಸಿಗೆ ಕೂರ್ತೀನಿ. ಸ್ವಲ್ಪ ಸಮಯದ ನಂತರ ನೀನ್ ಬಾ. ಆದರೆ ನನ್ನನ್ನು ನೋಡಿ ಗಾಬರಿ ಆಗ್ಬೇಡ. ದೀಪ ಹಚ್ಚು. ಖಂಡಿತ ಗುರುಗಳೇ. ಅಭಯವ ಕರುಣಿಸು ಅಭಯದಾತಿನಿ, ವಿಶ್ವವ ಕಾಯುವ ವಿಶ್ವ ವಿನೋದಿನಿ. ಅಭಯವ ಕರುಣಿಸು ಅಭಯದಾತಿನಿ, ವಿಶ್ವವ ಕಾಯುವ ವಿಶ್ವ ವಿನೋದಿನಿ. ಭಕ್ತರ ಹರಸಲು ನೆಲೆಸಿದ ತಾಯೇ, ಅಳುವ ಕಣ್ಣೀರನ್ನು ಒರೆಸುವ ತಾಯೇ.
ಅಜ್ಜಿ ಅಲ್ಪಾಯುಷಿ. ಅಜ್ಜಿ, ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಏನಾದ್ರೂ ಬೇಕಿತ್ತಾ? ಏನು ಬೇಡ. ಯಾಕಜ್ಜಿ ಹಾಗೆ ನೋಡ್ತಿದ್ದೀರಾ? ಯಾಕೋ ನಿನ್ನ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ಕಡೆ. ಇದೇನಜ್ಜಿ ನಿಮ್ದು ಹೊಸದಾಗಿ? ಏನು ಗೊತ್ತಿಲ್ಲ ಕಡೆ. ನನ್ನನ್ನು ಬಿಟ್ಟು ನೀನ್ ಎಲ್ಲೂ ಹೋಗಲ್ಲ ತಾನೆ? ಅಜ್ಜಿ, ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ನಿನಗೆಲ್ಲೂ ಹೋಗಾಗಿಲ್ಲ. ನಿನ್ನನ್ನು ಬಿಟ್ಟು ಈ ಮುದ್ಕೆ ಇರಲ್ಲ ಕಣೆ. ನಿಮ್ಗೇನಾಗಿದೆ ಅಜ್ಜಿ? ನಿಮ್ಗೇನೂ ಆಗಲ್ಲ. ನೀವೀಗ್ಲೂ ಗಟ್ಮುಟ್ಟು ಗುಂಡ್ಕಲ್ ತರ ಇದ್ದೀರಾ. ನೀವು 100 ವರ್ಷ ಆಯಸ್ ಪಡ್ಕೊಂಡು ಬಂದಿದ್ದೀರಾ. ಒಂದ್ ವೇಳೆ ನಾವು ಸತ್ರು ಅಪ್ಪಿ ತಪ್ಪಿನೋ ಅಂತ ಮಾತು ಹೇಳ್ಬೇಡ ಅಜ್ಜಿ. ನೀನು ಈ ಮನೆ ದೀಪ, ನಂದು ಹೋಗುವಂತ ಮಾತು ಹೇಳ್ಬೇಡ ಕಣೆ. ಸರಿ ಅಜ್ಜಿ, ನಾನು, ನೀವು, ಅಪ್ಪ, ಅಮ್ಮ, ಬಂಗಾರಿ ಎಲ್ರೂ 100 ಕಾಲ ಸುಖವಾಗಿ ಬದುಕ್ತೀವಿ. ಸರಿನಾ? ಕುರೂಪಿ ಬಂದರಕ್ಕೆ ನೀನು ಕ್ಷಯಿಸಿದ ಶಕ್ತಿ ನಿನ್ನ ಉದ್ದಟತನದ ಪರಿಣಾಮ. ಈ ವಿಷಯದಲ್ಲಿ ನಾನು ನಿನ್ಗೇನು ಸಹಾಯ ಮಾಡಲಾರೆ. ಯಾಕೆಂದ್ರೆ ಅಮ್ಮನವರು ನನಗೆ ಶ್ರೀಚಕ್ರ ಕೊಡೋ ಸೂಚನೆ ನೀಡಿದ್ದಾಯ್ತು. ಶ್ರೀಚಕ್ರಕ್ಕೆ ನನಗೆ ಯಾರೂ ಪಾಲುದಾರರು ಬೇಕಾಗಿಲ್ಲ ಕಡ್ಕಿ. ಅದು ನನ್ನೊಬ್ಬನ ಸ್ವತ್ತು. ಶಕ್ತಿ ನಶಿಸಿದೆ ಅಲ್ವಾ? ಹೋಗು, ಸಂಪಾದನೆ ಮಾಡ್ಕೊ. ನಿನ್ನ ಶಕ್ತಿಗೆ ಈ ವಿರೂಪಾಕ್ಷನ ಮುಟ್ಟೋ ತಾಕತ್ತಿಲ್ವಾ? ಎಲ್ಲ ಗೊತ್ತಿದೆ ಖಡ್ಕಿ. ಯಾವುದೋ ಒಂದು ಕಾರಣಕ್ಕಾಗಿ ನೀನು ಕ್ಷುದ್ರ ಶಕ್ತಿ ಒಂದನ್ನ ಆವಾಹಿಸಿದ್ದೆ. ಆಮೇಲೆ ಅದು ನಿನ್ನ ವಿರುದ್ಧನೇ ನಿಲ್ತು ಅಂತ ನೀನದನ್ನ ಬಂಧಿಸ್ದೆ. ಅದರಿಂದ ನಿನ್ನ ಶಕ್ತಿ ಕ್ಷಯ ಆಯ್ತು. ನೀನೀಗ ಹೊಸದಾಗಿ ಶಕ್ತಿ ಸಂಪಾದನೆ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ.
ಏನು ವಿರೂಪಾಕ್ಷ, ಯಾವ ಕಡೆ ಹೊರಟೆ? ಬಹಳ ಸಿಟ್ನಲ್ಲಿರೋ ಥರ ಇದೆ. ನನ್ನನ್ನೇ ಏಕವಚನದಲ್ಲಿ ಮಾತಾಡ್ಸೋಷ್ಟು ಚೊಕ್ಕ ನಿನಗೆ. ಮತ್ತೆ ಕರಿಬೇಕು, ಮರ್ಯಾದೆ ಕೊಡೋದಕ್ಕಾದ್ರೂ ಒಂದಿಷ್ಟು ಮರ್ಯಾದೆ ಉಳಿಸ್ಕೊಂಡಿರ್ಬೇಕಲ್ವ? ಸಾಕು. ಮರ್ಯಾದೆ ಅಂದ್ರೆ ಏನು ಅಂತ ನಿನಗೆ ಗೊತ್ತಾ? ಗೊತ್ತಿದ್ರೆ ತಾನಾಗಿ ಕೊಡ್ತಾ ಇದ್ದೆ. ಗೌರವ ಯಾವತ್ತೂ ಕೇಳಿ ಪಡೆಯುವಂಥದ್ದಲ್ಲ ವಿರೂಪಾಕ್ಷ. ಮುಚ್ಚು ಬಾಯ್. ನಿನ್ನಿಂದ ಪಾಠ ಹೇಳಿಸ್ಕೋಬೇಕಾಗಿಲ್ಲ ನಾನು. ಇನ್ನೂ ಕೋಪ ಎಳೆದಿಲ್ವಾ? ಕೋಪ? ಏಯ್, ನಿನಗೆ ಮರ್ಯಾದೆ ಕೊಡೋಷ್ಟು ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ನೀನ್ ನನಗೆ ತೃಣ ಸಮಾನ. ನನ್ನ ಕಾಲಿಗೆ ತೊಡರ ಹಾಕೊಂಡಿದ್ಯಾ? ನೀನ್ ನನ್ನ ಕತ್ತರಿಸದೆ ಬಿಡೋದಿಲ್ಲ ಈ ವಿರೂಪಾಕ್ಷ ಶಾಸ್ತ್ರಿ. ಅಧರ್ಮವು ತಾಂಡವವಾಡ್ತಿರೋದು ನಿನ್ನಂತ ವಿಷ ಜಂತುಗಳಿಂದ. ಕತ್ತರಿಸೋದೇ ಬದುಕಿನ ನಿಯಮವಾಗಿದ್ರೆ ಈ ಭೂಮಿ ಮೇಲೆ ಯಾರು ಬದುಕ್ತಾನೆ ಇರಲಿಲ್ಲ. ಇದನ್ನೆಲ್ಲ ಬಿಡು ವಿರೂಪಾಕ್ಷ. ಅಮ್ಮನವ್ರು ನಿನಗೊಂದು ಅವಕಾಶ ಕೊಡ್ತಿದ್ದಾರೆ, ಅದನ್ನು ಸದುಪಯೋಗ ಪಡಿಸ್ಕೊ. ಒಳ್ಳೆ ಮನುಷ್ಯನಾಗಿ ಬಾಳು. ಬಂಗಾರಿ, ಹೇಗ್ ಬಾಳ್ಬೇಕು ಹೇಗ್ ಬಾಳ್ಬಾರ್ದು ಅನ್ನೋದು ನನ್ನ ಇಚ್ಛೆ. ಇದ್ರಲ್ಲಿ ನೀನು ಮೂಗ್ ತೋರ್ಸೋದಕ್ಕೆ ಬರಬೇಡ. ಇದು ನನ್ನ ಸ್ವಂತ ನಿರ್ಧಾರ. ಆದ್ರೆ ನಿನ್ನ ನಿರ್ಧಾರದಲ್ಲಿ ಅಮ್ಮನವ್ರ ಪಾಲು. ಅಮ್ಮನವರು? ನನ್ನ ನಿರ್ಧಾರಗಳಲ್ಲಿ ಅಮ್ಮನವ್ರಿಗೆ ಪಾಲ ಇಲ್ಲ. ನನಗೆ ಅವಮಾನ ಆಗ್ಬೇಕಾದ್ರೆ, ಅನ್ಯಾಯ ಆಗ್ಬೇಕಾದ್ರೆ ಅಮ್ಮನವ್ರು ಏನ್ ಮಾಡ್ತಾ ಇದ್ರು? ನನ್ನ ಶತ್ರುಗಳಿಗೆ ಕುಮ್ಮ ಕೊಟ್ರೆ ಹೊತ್ತು ನನ್ನ ಸಹಾಯಕ್ಕೆ ನಿಲ್ಲಿಲ್ಲ. ಅಂದ ಮೇಲೆ ನನ್ನ ನಿರ್ಧಾರಗಳಲ್ಲಿ ಅಮ್ಮನವ್ರಿಗೆ ಯಾಕೆ ಪಾಲ್ ಕೊಡ್ಲಿ ನಾನು? ಇದು ಅಪಾಯದ ಸ್ಥಿತಿ ವಿರೂಪಾಕ್ಷ. ನೀನೀಗ ನಾನೇ ಎಲ್ಲ, ನನ್ನಿಂದನೇ ಎಲ್ಲ ಅನ್ನೋ ಅಧಮ ಸ್ಥಾನವನ್ನು ತಲುಪಿದೀಯ. ಅಮ್ಮನವರನ್ನ ಧಿಕ್ಕರಿಸಿ ನಡೀತಿದೀಯ. ಹೌದು, ಇಲ್ಲಿ ನಾನೇ ಎಲ್ಲ, ನನ್ನಿಂದಾನೇ ಎಲ್ಲ. ಈ ಚಕ್ರಪುರಿಯ ಅಧಿಪತಿಯಾಗೋ ಭರವಸೆ ಕೊಟ್ಟಿದ್ದಾರೆ ಅಮ್ಮನವರು. ಚಕ್ರ ನಂದಾಗುತ್ತೆ. ಆಮೇಲೆ ಈ ಚಕ್ರಪುರಿಯ ಚಕ್ರಾಧಿಪತಿ ಈ ವಿರೂಪಾಕ್ಷ ಶಾಸ್ತ್ರಿ. ಆದ್ರೆ ಅದಕ್ಕಿಂತ ಮೊದಲು ನನ್ನ ಸಾಮ್ರಾಜ್ಯದಲ್ಲಿ ನನ್ನನ್ನ ವಿನಾಕಾರಣ ಕೆಣಕಿ ಅವಮಾನಿಸಿದ ಕ್ರಿಮಿ ನೀನು. ನಿನ್ನನ್ನ ಹೀಗೆ ಬಿಟ್ರೆ ನಾನು ಕೆಟ್ಟೆ. ಇಷ್ಟು ದಿವಸ ನೀನೊಬ್ಬ ಚಪ್ಪಲಿ ಕಾಯೋ ತಿರುಕ ಬದುಕೊಳ್ಳಿ ಅಂತ ಬಿಟ್ಟಿದ್ದೆ. ಆದ್ರೆ ಯಾವತ್ತು ನನ್ನ ಜನಿವಾರಕ್ಕೆ ಕೈ ಹಾಕಿ ಎಳೆದ್ಯೋ, ಅವತ್ತೇ ನಿನ್ನ ಆಯುಸ್ಸು ಮುಕ್ತಾಯ ಆಯ್ತು. ನಿನ್ನ ಸಾವು ನನ್ನ ಕೈಯಿಂದಲೇ ಅನ್ನೋ ನಿರ್ಧಾರನೂ ಆಯ್ತು. ಅನುಭವಿಸು. ಧರ್ಮಸ್ಯ ಗ್ಲಾನಿರ್ಭವತಿ